ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 21ನೇ ಪ್ರಶ್ನೆ, ಪಾಶ್ಚಾತ್ಯ ಧರ್ಮಗಳು ಎಂಬಂತಹ ಚಾಪ್ಟರ್ ನಿಂದ ಯಹೂದಿಗಳ ಇತಿಹಾಸವನ್ನ ವಿವರಿಸಿ. ಯಹೂದಿಗಳು ಡೇವಿಡ್ ನನ್ನ ತಮ್ಮ ಆದಿ ದೊರೆ ಅಂತ ಕರೀತಾರೆ. ಯಹೂದಿ ಧರ್ಮವು ಆಕ್ಚುಲಿ ಪಾಶ್ಚಾತ್ಯ ಜಗತ್ತಿನ ಅತ್ಯಂತ ಪ್ರಾಚೀನ ಧರ್ಮ. ಇದು ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಕ್ಕೆ ಒಂದು ಭದ್ರ ಬುನಾದಿಯಾಗಿದೆ ಮಕ್ಕಳು. ಓಕೆನಾ? ಸೊ ಯಹೂದಿಗಳು ಡೇವಿಡ್ ನನ್ನ ತಮ್ಮ ಆದಿ ದೊರೆ ಅಂತ ಪರಿಗಣಿಸುತ್ತಾರೆ. ಓಕೆ, ಇವರ ಮೂಲ ಪುರುಷ ಯಾರು? ಅಬ್ರಹಾಂ. ಇವರ ಪ್ರವಾದಿ ಮೋಸೆಸ್. ಓಕೆ, ಯಹೂದಿಗಳು ಡೇವಿಡ್ ನನ್ನು ತಮ್ಮ ಆದಿ ದೊರೆ ಎಂದು ಪರಿಗಣಿಸುತ್ತಾರೆ. ಅವನು ತನಗಿಂತ ಅನೇಕ ಪಟ್ಟು ಬಲಶಾಲಿಯಾಗಿದ್ದ ಗೊಲಾಯತ್ನನ್ನು ಸೋಲಿಸಿ ಯಹೂದಿಗಳ ಅರಸನಾಗ್ತಾನೆ. ಯಾರು? ಡೇವಿಡ್. ಅವನ ಮಗ ಪ್ರಸಿದ್ಧ ಸಾಲೋಮನ್ ದೀರ್ಘಕಾಲ ಆಳ್ವಿಕೆ ನಡೆಸಿದಂತನು. ಸಾಲೋಮನ್ ತನ್ನ ರಾಜ್ಯದಲ್ಲಿ ಯಹೂದಿಗಳ ಮೊದಲ ದೇವಾಲಯವನ್ನ ನಿರ್ಮಿಸ್ತಾನೆ. ರಾಜ ಸಾಲೋಮನ್ನ ಮರಣದ ನಂತರ ರಾಜ್ಯವು 2 ಭಾಗವಾಯಿತು. ಇವುಗಳಲ್ಲಿ ಒಂದನ್ನು ಇಸ್ರೇಲ್ ಎಂದು ಕರೆಯಲಾಗುತ್ತಿತ್ತು, ಇನ್ನೊಂದು ಜೂಡಾ. ಮುಂದಿನ ಹಲವಾರು ಶತಮಾನಗಳಲ್ಲಿ ಇಸ್ರೇಲ್ ಮತ್ತು ಜೂಡಾ ಪ್ರದೇಶಗಳು ನಿರಂತರವಾಗಿ ದಾಳಿಗೊಳಗಾಗುತ್ತವೆ. ಈ ಕಾರಣದಿಂದಾಗಿ ಯಹೂದಿಗಳು ಮಧ್ಯಪ್ರಾಚ್ಯದಲ್ಲಿ ಮಾತ್ರವಲ್ಲದೆ ಯುರೋಪ್, ಏಷ್ಯಾ ಮತ್ತು ಆಫ್ರಿಕನ್ ಖಂಡಗಳಲ್ಲಿಯೂ ಕೂಡ ನೆಲೆಸಬೇಕಾಗತ್ತೆ. ಹೀಗೆ ಯಹೂದಿಗಳ ನಾಗರಿಕತೆಯು ಅವರ ಅಸ್ತಿತ್ವಕ್ಕಾಗಿ ಹೋರಾಟದ ಕಥೆಯಾಗಿದೆ. 2ನೇ ಮಹಾಯುದ್ಧದ ಸಮಯದಲ್ಲಿ ಜರ್ಮನ್ ಸರ್ವಾಧಿಕಾರಿ ಅಡಾಲ್ಫ್ ಹಿಟ್ಲರ್ನು 60 ಲಕ್ಷ ಯಹೂದಿಗಳನ್ನ ಕೊಲ್ಲಿಸ್ತಾನೆ. 2ನೇ ಮಹಾಯುದ್ಧದ ಅಂತ್ಯದ ನಂತರ ವಿಶ್ವಸಂಸ್ಥೆಯ ಸಹಾಯದಿಂದ ಯಹೂದಿಗಳಿಗಾಗಿ ಪ್ರತ್ಯೇಕ ರಾಷ್ಟ್ರ ಇಸ್ರೇಲ್ನ ರಚನೆ ಆಗತ್ತೆ. ಹೀಗೆ ಪ್ರಪಂಚದಾದ್ಯಂತ ಹರಡಿ ಹೋಗಿದ್ದ ಯಹೂದಿಗಳು 3000 ವರ್ಷಗಳ ನಂತರ ತಮ್ಮ ಮಾತೃಭೂಮಿಯನ್ನ ಪಡೆದರು. ಯಹೂದಿಗಳ ಮೂಲ ಪವಿತ್ರ ಪುಸ್ತಕ ಹೀಬ್ರೂ ಬೈಬಲ್. ಇದನ್ನು ಓಲ್ಡ್ ಟೆಸ್ಟಮೆಂಟ್ ಎಂದು ಕರೆಯುತ್ತಾರೆ. ಟೋರಾಗಳು ಯಹೂದ್ಯರ ರಿಲಿಜನ್ ಗ್ರಂಥಗಳಾಗಿವೆ. ಓಕೆ, ಸೊ ಇದು ಯಹೂದಿಗಳ ಒಂದು ಇತಿಹಾಸ. ಓಕೆನಾ ಮಕ್ಕಳೇ? ಥ್ಯಾಂಕ್ ಯು.